ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಜನವರಿ 2026. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ದಿವಸ ಅಂದ್ರೆ ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ, ಶನಿ ಗ್ರಹವು ಮೀನ ರಾಶಿನಲ್ಲಿದ್ದು, ರಾಹು ಗ್ರಹವು ಕುಂಭ ರಾಶಿನಲ್ಲಿದ್ದು, ಹಾಗೆ ಗುರು ಗ್ರಹವು ಮಿಥುನ ರಾಶಿನಲ್ಲಿದೆ, ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ. ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು 13ನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ. ಹಾಗೆ ಸೂರ್ಯ 14ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ. ಇನ್ನು ಮಂಗಳ ಗ್ರಹವು ಜನವರಿ 16ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ಬುಧ ಗ್ರಹವು ಜನವರಿ 17ನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿ ಗ್ರಹ ತನ್ನ ಅದೇ ಸ್ಥಾನದಲ್ಲಿ ನಕ್ಷತ್ರನ ಬದಲಾವಣೆ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ಇನ್ನು ಮೀನ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೀನ ರಾಶಿಯವರಿಗೆ ಲಾಭ, ಸ್ನೇಹಿತರು ಮತ್ತೆ ಸಾಮಾಜಿಕ ವಲಯಗಳಲ್ಲಿ ಪ್ರಗತಿನ ತರುವಂತ ಒಂದು ಸನ್ನಿವೇಶ ಇದಾಗುತ್ತೆ. ಯಾಕೆ ಅಂತಂದ್ರೆ ಸೂರ್ಯ, ಮಂಗಳ, ಬುಧ ಮತ್ತೆ ಶುಕ್ರ ಗ್ರಹಗಳು ನಿಮ್ಮ ಲಾಭ ಅಂದ್ರೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಆಸೆಗಳು ಮತ್ತೆ ಮಹತ್ವಾಕಾಂಕ್ಷೆಗಳು ಏನಿರುತ್ತೆ ಅದೆಲ್ಲನು ಈಡೇರುವಂತ ಒಂದು ಸಮಯ ಇದಾಗಿರುತ್ತೆ. ನಿಮ್ಗೆ ಇನ್ನ ಆರ್ಥಿಕ ಲಾಭ ಹೇಗಿರುತ್ತೆ, ಆದಾಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, 11ನೇ ಮನೆಯಲ್ಲಿ 4 ಪ್ರಮುಖ ಗ್ರಹಗಳ ಸಂಚಾರ ಇರೋದ್ರಿಂದ ಆರ್ಥಿಕವಾಗಿ ನೀವು ಒಂದೊಳ್ಳೆ ಲಾಭನ ನೋಡ್ಬೋದು. ತುಂಬಾ ಅತ್ಯುತ್ತಮವಾದ ಸಮಯ ಅಂತ ಹೇಳ್ಬೋದು. ನೋಡಿ, 7.5 ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್. ನಿಮ್ಮ ಆದಾಯದ ಮೂಲಗಳು ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಗೆ ಹೂಡಿಕೆಗಳಿಂದ ಒಂದೊಳ್ಳೆ ಲಾಭ ಬರುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಹಿರಿಯರ ಒಂದು ಬೆಂಬಲ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಆರ್ಥಿಕವಾಗಿ ಒಂದೊಳ್ಳೆ ಪ್ರಗತಿ ಸಾಧಿಸುವಂತ ಒಂದು ಸಮಯ. ಹಾಗೆ ನಿಮ್ಮ ಹಿಂದಿನ ಪ್ರಯತ್ನಗಳು ಈಗ ಫಲ ಕೊಡ್ತಂದ್ರೆ ನೀವು ತುಂಬಾ ದಿವಸಗಳಿಂದ ಏನೋ ಒಂದು ಕೆಲಸಗಳಿಗೋಸ್ಕರ ಪ್ರಯತ್ನ ಪಡ್ತಾ ಇರ್ತೀರಾ, ಆದ್ರೆ ಆ ಕೆಲಸಗಳಾಗಿರೋದಿಲ್ಲ. ಅದೆಲ್ಲದಕ್ಕೂ ಕೂಡ ಒಂದು ಫಲ ಸಿಗುವಂತ ಸಮಯ ಇದಾಗಿರುತ್ತೆ. ಹಾಗೆ ನಿಮ್ಮ ಸಾಮಾಜಿಕ ಜೀವನ ಮತ್ತೆ ನಿಮ್ಮ ಒಂದು ಸಂಪರ್ಕ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ನಿಮ್ಮ ಸಾಮಾಜಿಕ ವಲಯ ತುಂಬಾ ವಿಸ್ತಾರವಾಗುತ್ತೆ, ಅಂದ್ರೆ ಡೆವಲಪ್ಮೆಂಟ್ ಆಗುತ್ತೆ. ಹೊಸ ಹೊಸ ಸ್ನೇಹಿತರನ್ನು ನೀವು ಭೇಟಿ ಮಾಡ್ತೀರಾ, ಮತ್ತೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವೊಂದು ಆಕ್ಟಿವ್ ಆಗಿ ನೀವು ಭಾಗವಹಿಸ್ತೀರಾ. ಹಾಗೆ ವೃತ್ತಿಪರ ಸಂಪರ್ಕಗಳು ನಿಮ್ಮ ಭವಿಷ್ಯದ ಬೆಳವಣಿಗೆಗೆ ಖಂಡಿತವಾಗ್ಲೂ ಅದು ಸಹಾಯ ಆಗುತ್ತೆ. ವೃತ್ತಿ ಮತ್ತೆ ಕೆಲಸ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬಯಕೆಗಳು ಈಡೇರುತ್ತೆ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ. ಹಾಗೆ ಹೊಸ ಉದ್ಯೋಗಕ್ಕೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂತ ಒಂದು ಸಮಯ ಆಗಿರುತ್ತೆ. ಹಾಗೆ ಸಂಬಂಧಗಳು, ಪ್ರೀತಿ ಹೇಗಿರುತ್ತೆ ಅಂತ ನೋಡಿದ್ರೆ ಸಂಬಂಧಗಳಲ್ಲಿ ಸಂತೋಷ ಮತ್ತೆ ಸಾಮರಸ್ಯ ಇರುತ್ತೆ. ಪ್ರೀತಿ ಜೀವನ ತುಂಬಾ ಪ್ರಬಲವಾಗಿರುತ್ತೆ. ಮತ್ತೆ ಶುಕ್ರನ ಪ್ರಭಾವದಿಂದ ನಿಮ್ಮ ಆಸೆಗಳೆಲ್ಲನೂ ಕೂಡ ಈಡೇರುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನು ನಿಮ್ಮ ಮಕ್ಕಳ ಪ್ರಗತಿ ಅಥವಾ ಯಶಸ್ಸಿನಿಂದ ನಿಮ್ಗೆ ಸಂತೋಷ ಆಗುತ್ತೆ. ಕೆಲವು ಸಮಯದಲ್ಲಿ ಏನಾಗುತ್ತೆ, ನೀವು ಏನೇ ಶ್ರಮ ಪಡ್ತಾ ಇದ್ರು ನನ್ಗೇನೋ ತಕ್ಷಣಕ್ಕೆ ರಿಯಾಕ್ಟ್ ಆಗ್ತಿಲ್ಲ, ತಕ್ಷಣಕ್ಕೆ ನನ್ ಪ್ರತಿಫಲ ಸಿಗ್ತಿಲ್ಲ ಅಂತ ನೀವು ಕೊರಗಬಹುದು. ಆದ್ರೆ ತಕ್ಷಣಕ್ಕೆ ನಿಮ್ಗೆ ಪ್ರತಿಫಲ ಸಿಗದೇವ್ರು ಸ್ವಲ್ಪ ತಾಳ್ಮೆ ವಹಿಸಿ ಖಂಡಿತವಾಗ್ಲೂ ಯಶಸ್ಸು ನಿಮ್ಗಾಗತ್ತೆ. ಹಾಗೆ ನಿಮ್ಮ ಆರೋಗ್ಯದ ವಿಷಯ ಅಂತ ನೋಡಕ್ ಬಂದಾಗ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ 12ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ನಿದ್ದೆ ಕರೆಕ್ಟ್ ಆಗಿ ಬರಲ್ಲ, ನಿದ್ರಾಹೀನತೆ ಆಗುವಂಥದ್ದು ಅಥವಾ ಕೆಲಸದ ಒತ್ತಡ ಜಾಸ್ತಿ ಆಗಿ ನಿಮ್ಗೆ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಕ್ ಆಗದೆ ಇರೋದು, ಅಥವಾ ನೀವು ಪ್ರತಿದಿನ ನೀವು 7 ಅವರ್ ನಿದ್ದೆ ಮಾಡಕ್ ಆಗದೆ ಇರುವಂತದ್ದು ಅಥವಾ 8 ಅವರ್ ನಿದ್ದೆ ಮಾಡಕ್ ಆಗದೆ ಇರುವಂತದ್ದು. ಇದರಿಂದ ಏನಾಗುತ್ತೆ, ಸ್ವಲ್ಪ ಕಣ್ಣಿನ ಸಮಸ್ಯೆ ಬರುವಂತದ್ದು, ಒತ್ತಡ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಏನಾದ್ರೂ ನಿಮಗೆ ಕೆಲವು ವಿಷಯಗಳಲ್ಲಿ ಆಲೋಚನೆ ಬರುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವೆಲ್ಲನೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಸ್ವಲ್ಪ ನೀವು ಡೈಲಿ ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ಸಮಸ್ಯೆಗಳಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ನಿಮ್ಮ ಸಂಬಂಧಗಳು, ಪ್ರೀತಿ ವಿಶ್ವಾಸ ಹೇಗಿರುತ್ತೆ ಮನೆಯಲ್ಲಿ ಅಂತ ನೋಡಿದ್ರೆ ನೋಡಿ, ಸಂಬಂಧಗಳಲ್ಲಿ ಸ್ವಲ್ಪ ಮಿಶ್ರ ಫಲಿತಾಂಶ ಇರುತ್ತೆ. ಗುರು ಗ್ರಹ ನಿಮ್ಮ 5ನೇ ಮನೇಲಿ ಇರೋದ್ರಿಂದ ಪ್ರೀತಿ ವಿಶ್ವಾಸಕ್ಕೆ ಏನು ತೊಂದರೆ ಇಲ್ಲದೆ ಇದ್ರು ಕೂಡ, ಖುಷಿಯಾಗಿದ್ರು ಕೂಡ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಕೇತುವಿನ ಸಂಚಾರ 12ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಸ್ಪೌಸ್ ಅಂದ್ರೆ ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳನ್ನು ಇರುತ್ತೆ. ಹಾಗೆ 12ನೇ ಮನೆಯ ಪ್ರಭಾವದಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲೂ ಕೂಡ ಕೆಲವೊಂದು ದೂರ ಅಥವಾ ಏಕಾಂತವಾಗಿರುವಂತ ಭಾವನೆಗಳು ಕೂಡ ನಿಮ್ಗೆ ಒದಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಾಗೆ ನೋಡಿ, ಪರಿಹಾರವಾಗಿ ನೀವು
ದಶರಥ ಕೃತ ಅನ್ನುವಂತ ಸ್ತೋತ್ರನ ನೀವು ಪ್ರತಿದಿನ ಪಠನೆ ಮಾಡ್ಬೇಕಾಗತ್ತೆ, ಅಥವಾ ವಾರದಲ್ಲಿ ಒಂದು ಶನಿವಾರನಾದ್ರೂ ಕೂಡ ನೀವು ಅದನ್ನ ಪಠನೆ ಮಾಡ್ಬೇಕಾಗತ್ತೆ. ಹಾಗೆ ಅಶ್ವತ್ಥ ಮರಕ್ಕೆ ನೀರ್ ಹಾಕುವಂಥದ್ದು, ಅಥವಾ ಅಲ್ಲೋಗಿ ಒಂದು ಚಿಕ್ಕದು ಒಂದು ದೀಪನ ಹಚ್ಚುವಂಥದ್ದು, ನಿಮ್ಗೆ ಏನ್ ಕೆಲ್ಸಗಳಾಗ್ಬೇಕು ಅದನ್ನ ನೀವು ಕೇಳ್ಕೊಳ್ಳುವಂಥದ್ದು, ಮತ್ತೆ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ಇರುವಂಥದ್ದು, ಇದೆಲ್ಲನೂ ಕೂಡ ನಿಮ್ಗೆ ಶನಿಯ ಒಂದು ಏನು ಅನುಗ್ರಹ ನಿಮ್ಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಪ್ರತಿದಿನ ನೀವು ವಿಷ್ಣು ಸಹಸ್ರನಾಮ ಕೇಳುವಂಥದ್ದು ಅಥವಾ ಪಾರಾಯಣ ಮಾಡುವಂಥದ್ದು, ಇದೆಲ್ಲಾನು ಮಾಡೋದ್ರಿಂದ ಏನಾಗುತ್ತೆ, ಗುರುಗಳ ಒಂದು ಅನುಗ್ರಹ ಚೆನ್ನಾಗಾಗುತ್ತೆ ನಿಮ್ಗೆ. ಹಾಗೆ ನಿಮ್ಗೆ ರಾಹು ದೋಷ ಅಂದ್ರೆ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಮಲ್ಕೊಳ್ಳುವಂತ ನಿದ್ದೆನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಒಂದು ಚಾನ್ಸಸ್ ಇರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ದುರ್ಗಾದೇವಿಯ ಆರಾಧನೆ ಮಾಡುವಂಥದ್ದು, ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ದಾನ ಮಾಡುವಂಥದ್ದು, ಅಥವಾ ನೀವು ಪ್ರತಿದಿನ ದುರ್ಗಾದೇವಿಗೆ ಕೆಂಪು ಗುಲಾಬಿಗಳನ್ನ ತಗೊಂಡೋಗಿ ಅರ್ಪಿಸೋದ್ರಿಂದನೂ ಕೂಡ ನಿಮ್ಗೆ ಆಗ್ತಿರುವಂತ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ನೀವೇನಾದ್ರೂ ಜಾತಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು. ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು. ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.